ನಮಸ್ಕಾರ ವೀಕ್ಷಕರೇ. ಈ ದಿನ ವಿಜಯಪುರದ ಐತಿಹಾಸಿಕ ಕೆರೆಯನ್ನ ನೋಡೋಣ ಬನ್ನಿ. ಆ ಕೆರೆಯ ಹೆಸರು ಬೇಗಂ ತಲಾಬ್. ತುಂಬಾ ಸುಂದರವಾದಂತ ಕೆರೆ. ಆ ಕೆರೆಯನ್ನ ನೋಡ್ಲಿಕ್ಕೆ ಹೋಗೋ ಮಾರ್ಗ ಇದೆ. ನಸುಕಿನ ಜಾವ ತುಂಬಾ ಚೆನ್ನಾಗಿತ್ತು ವಾತಾವರಣ. ಆಗೋ ಕಾಣ್ತಾ ಇದೆ ನೋಡಿ ಅಲ್ಲೇ. ಅದೇ ಬೇಗಂ ತಲಾಬ್ ಕೆರೆಯ ದ್ವಾರ ಬಾಗಿಲು. ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ದ್ವಾರ ಬಾಗಿಲು ಇತ್ತೀಚೆಗೆ ಕಟ್ಟಲಾಗಿದ್ದು. ಮೊದಲು ಯಾವುದೇ ರೀತಿಯಾದಂತಹ ದ್ವಾರ ಬಾಗಿಲು ಇದ್ದಿದ್ದಿಲ್ಲ ಎಂದು ತಿಳಿದು ಬರುತ್ತದೆ. ಇದೇ ಮಾರ್ಗವಾಗಿ ಇನ್ನೂ ಸ್ವಲ್ಪ ದೂರ ಇನ್ನೂ ಸ್ವಲ್ಪ ದೂರ ಸಾಗ್ಲೇಬೇಕು. ಸಾಗ್ತಾ ಸಾಗ್ತಾ ಹೋದ ಹಾಗೆ ಗಾರ್ಡನ್ ಕಂಡು ಬರ್ತದೆ. ಆ ಗಾರ್ಡನ್ ಮುಂದೆ ಇರ್ತಕ್ಕಂತ ಜಾಗ ಇದು. ಬನ್ನಿ, ಗಾರ್ಡನ್ ಒಳಗೆ ಹೋಗ್ತಕ್ಕಂತ ದಾರಿ. ಈ ಬೇಗಂ ತಲಾಬ್ ಕೆರೆಗೆ ಹೋಗ್ಬೇಕಾತಂದ್ರೆ ಈ ಗಾರ್ಡನ್ ಮೂಲಕನ ಹಾಯ್ದು ಹೋಗ್ಬೇಕಾಗತ್ತೆ. ಈ ಉದ್ಯಾನವನ ನೋಡ್ಲು ತುಂಬಾ ಸುಂದರವಾಗಿದೆ. ಕೆರೆಯ ಪಕ್ಕದಲ್ಲೇ ಈ ಉದ್ಯಾನವನವನ್ನ ನಿರ್ಮಿಸಲಾಗಿದೆ. ಇಲ್ಲಿ ನಾನಾ ವಿಧವಾದಂತ ಹೂವಿನ ಗಿಡಗಳು ಮತ್ತು ಮರಗಳನ್ನ ಕಾಣ್ತೀವಿ. ತುಂಬಾ ಚೆನ್ನಾಗಿದೆ. ಈ ಉದ್ಯಾನವನದಲ್ಲಿ ಅಲ್ಲಲ್ಲಿ ಕೂಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಜಾಗವನ್ನು ಕೂಡ ಬಿಟ್ಟಿದ್ದಾರೆ. ಚೇರ್ಸ್ ಗಳನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ವಿವಿಧ ಬಗೆಯ ಸಸ್ಯ ರಾಶಿಗಳನ್ನ ಕಾಣ್ತೀವಿ. ಜೊತೆಗೆ ಶಾಂತವಾದಂತ ವಾತಾವರಣ. ಇಲ್ಲಿಯೂ ಕೂಡ ಕೂಡ್ಲಿಕ್ಕೆ ವ್ಯವಸ್ಥೆ ಏನ್ ಮಾಡಿದ್ದಾರೆ ನೋಡಿ. ಅಲ್ಲಲ್ಲಿ ಕೂಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದೇ ಬೇಗಂ ತಲಾಬ್ಗೆ ಹೋಗುವ ದಾರಿ. ಸುತ್ತಲೂ ಉದ್ಯಾನವನ. ಆ ಉದ್ಯಾನವನದ ನಡುವೆ ದಾರಿ ಇದೆ. ಇಲ್ಲಿ ಸಾಕಷ್ಟು ಜನರು ವಾಕಿಂಗ್ ಆಗಿ ಬರ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಸುತ್ತಮುತ್ತಲಿನ ಜನರು ಇಲ್ಲಿಯೇ ವಾಯು ವಿಹಾರಕ್ಕೆ ಬರುವುದನ್ನ ಕಾಣ್ತೀವಿ. ಇನ್ನೂ ಕೂಡ ದೀಪಗಳು ಆರಿದ್ದಿಲ್ಲ, ನಸುಕಿನ ದೀಪಗಳು. ನೋಡ್ಲಿಕ್ಕೆ ವಾತಾವರಣ ತುಂಬಾ ಚೆನ್ನಾಗಿತ್ತು. ನಾವು ಹಾಗೆ ಬೇಗಂ ತಲಾಬ್ ನೋಡುವ ಖುಷಿಯಲ್ಲಿ ಹೊರಟಿದ್ವಿ. ಈ ಉದ್ಯಾನವನದ ವಿಸ್ತೀರ್ಣ ತುಂಬಾ ದೊಡ್ಡದಾಗಿದೆ. ವಿವಿಧ ಬಗೆಯ ಹೂಗಳನ್ನು ಕೂಡ ಕಾಣ್ತಾ ಇದ್ದೀವಿ. ಈ ಕೆರೆಯ ಪಕ್ಕದಲ್ಲಿಯೇ ವಾಟರ್ ಪಾರ್ಕ್ ಕೂಡ ಪ್ರಾರಂಭವಾಗ್ತಾ ಇದೆ. ಆದರೆ ಇನ್ನೂ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಬನ್ನಿ ವೀಕ್ಷಕರೇ, ಇದೇ ಬೇಗಂ ತಲಾಬ್ ಕೆರೆ. ಇದನ್ನು ಮೊಹಮ್ಮದ್ ಆದಿಲ್ ಶಾ ತನ್ನ ಪತ್ನಿಯಾದ ಜಹಾನ್ ಬೇಗಂಗಾಗಿ ನಿರ್ಮಿಸಿದನೆಂದು ತಿಳಿದು ಬರುತ್ತದೆ. ಇದು ಸುಮಾರು 234 ಎಕರೆ ವಿಸ್ತಾರವನ್ನು ಹೊಂದಿದೆ. ಇದನ್ನು 1651ರಲ್ಲಿ ಕಟ್ಟಿಸಿದನೆಂದು. ಈ ಕೆರೆಯಿಂದಲೇ ಜನರಿಗೆ ನೀರಿನ ವ್ಯವಸ್ಥೆ, ಅಂದರೆ ವಿಜಯಪುರದ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತೆಂದು ತಿಳಿದು ಬರುತ್ತದೆ. ಇದು ಸುಮಾರು 400 ವರ್ಷಗಳ ಹಿಂದಿನ ಕೆರೆ ಇದಾಗಿದೆ. ಈ ಕೆರೆಯ ಮೂಲಕ ನಗರದ ಬಾವಿಗಳಿಗೆ
ಅಂಡರ್ ಗ್ರೌಂಡ್ ಪೈಪ್ಲೈನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತೆಂದು ತಿಳಿದು ಬರುತ್ತದೆ. ಇದು ಕೂಡ ವಿಶೇಷ. ಸುಮಾರು 400 ವರ್ಷಗಳಿಂದಲೇ ಈ ಕೆರೆಯಿಂದ ವಿಜಯಪುರದ ಬಾವಿಗಳಿಗೆ ಪೈಪ್ಲೈನ್ ಇರುವುದು ಕೂಡ ತುಂಬಾ ವಿಶೇಷವಾಗಿರತಕ್ಕಂಥದ್ದನ್ನ ಕಾಣ್ತೀವಿ. ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಡಿಮೆಯಾಗಿತ್ತು. ಈಗ ಮಳೆಗಾಲವಾದುದರಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ತುಂಬಾ ಸುಂದರವಾದಂತಹ ಪ್ರದೇಶ. ಜೊತೆಗೆ ಮುಂದೆ ಸಾಕ್ತಾ ಹೋದ ಹಾಗೆ ಅಲ್ಲೊಂದು ನಡುಗಡ್ಡೆ ಇರತಕ್ಕಂಥದ್ದನ್ನು ಕೂಡ ಕಾಣ್ತೀವಿ. ಅದು ಕೂಡ ವಿಶೇಷವಾಗಿ ಕಾಣತಕ್ಕಂಥದ್ದು. ಈ ಕೆರೆಯ ಜಲಾಭಿಮುಖಿ ಅಭಿವೃದ್ಧಿಯನ್ನು ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರು ನೆರವೇರಿಸಿದ್ದಾರೆಂದು ತಿಳಿದು ಬರುತ್ತದೆ. ಈ ಕೆರೆಯ ಸುಂದರ ನೋಟವನ್ನ ನೋಡ್ತಾ ನೋಡ್ತಾ ಹಾಗೆ ಸಾಗ್ತಾ ಇರುವಾಗ ಮತ್ತೆ ಉದ್ಯಾನವನ್ನ ಕಾಣ್ತೀವಿ. ಆ ಉದ್ಯಾನವನದಲ್ಲಿ ತುಂಬಾ ಸುಂದರವಾದಂತಹ ಗಿಡಗಳನ್ನ, ವಿವಿಧ ಬಗೆಯ ಹೂಗಳನ್ನ ಕೂಡ ಕಾಣ್ತೀವಿ. ತುಂಬಾ ವಿಶೇಷವಾದಂತಹ ಕೆಲವೊಂದಿಷ್ಟು ಕಟ್ಟಡಗಳನ್ನು ಕೂಡ ಉದ್ಯಾನವನದಲ್ಲಿ ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಉದ್ಯಾನವನವನ್ನು ಮುಂಜಾನೆ ಮಾತ್ರ ತೆರೆಯಲಾಗುತ್ತದೆ. ಸುಮಾರು 8 ಗಂಟೆವರೆಗೆ ಮಾತ್ರ ಈ ಉದ್ಯಾನವನವನ್ನು ಪ್ರವೇಶಿಸಬಹುದು. ಸಾಕಷ್ಟು ಜನ ಮುಂಜಾನೆ ಹೊತ್ತಲ್ಲಿ ವಾಯುವಿಹಾರಕ್ಕೆಂದು ಬರುತ್ತಾರೆ. ತುಂಬಾ ದೊಡ್ಡ ದೊಡ್ಡ ಮರಗಳನ್ನು ಕೂಡ ಕಾಣ್ತೀವಿ. ಈ ಮರಗಳನ್ನು ನೋಡಿದಾಗ ತುಂಬಾ ಹಿಂದಿನ ಮರಗಳೇ ಅನ್ನುವುದು ನಿಶ್ಚಯ. ಜೊತೆಗೆ ಇಲ್ಲಿ ಒಂದು ಆಟವಾಡತಕ್ಕಂತ ಸ್ಟೇಡಿಯಂ ಕೂಡ ಇದೆ. ಇದು ಕೂಡ ತುಂಬಾ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಕೂತು ನೋಡ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ. ತುಂಬಾ ಸುಂದರವಾದಂತಹ ಸ್ಟೇಡಿಯಂ. ಹೀಗೆ ಮುಂದೆ ಸಾಗ್ತಾ ಸಾಗ್ತಾ ಹೋದ ಹಾಗೆ ಚಿಕ್ಕ ಮಕ್ಕಳಿಗಾಗಿ ಜಾರೋ ಬಂಡೆ ಇರ್ತಕ್ಕಂತ ಪ್ರದೇಶವನ್ನು ಕೂಡ ನೋಡ್ತೀವಿ. ಅದೇ ರೀತಿ ಜಿಮ್ ಮಾಡುವವರಿಗಾಗಿ ಕೆಲವೊಂದಿಷ್ಟು ಸಲಕರಣೆಗಳನ್ನ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಉಯ್ಯಾಲೆಯನ್ನು ಕೂಡ ಕಾಣ್ತೀವಿ. ತುಂಬಾ ವಿಶೇಷವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಪ್ರಕೃತಿಯ ನಡುವೆ ಮನುಷ್ಯನು ಕೂಡ ಒಂದು ಸಣ್ಣ ಮಗುವಾಗಿ ಬಿಡ್ತಾನೆ ಅಂತಕ್ಕಂಥದ್ದು ನಿಜ. ಸಾಕಷ್ಟು ಸುಂದರವಾದಂತ ರಮ್ಯ ತಾಣ ಇದಾಗಿದೆ. ಉದ್ಯಾನವನದ ಹೆಚ್ಚು ಕಡಿಮೆ 4 ಮೂಲೆಗಳಲ್ಲಿಯೂ ಅಲ್ಲಲ್ಲಿ ಕೂಡಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಿಡಗಳಂತೂ ತುಂಬಾ ಸುಂದರವಾಗಿವೆ. ನಗರದ ಕಲುಷಿತ ವಾತಾವರಣದಲ್ಲಿ ಮನುಷ್ಯನಿಗೆ ಶುದ್ಧ ಗಾಳಿ ತುಂಬಾ ಅತ್ಯವಶ್ಯಕ. ಇಂಥ ಶುದ್ಧ ಗಾಳಿಯು ಈ ಉದ್ಯಾನವನದಲ್ಲಿ ಸಿಗುತ್ತದೆ. ಹೀಗೆ ಸೂರ್ಯೋದಯದ ಸುಮಧುರ ಕ್ಷಣಗಳನ್ನ ಕೂಡ ವೀಕ್ಷಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಹಚ್ಚ ಹಸಿರಿನ ನಡುವೆ
ಮನಸ್ಸು ಪ್ರಫುಲ್ಲವಾಗಿ ಅರಳುತ್ತೆ. ನಮ್ಮ ನಾಡು ಈಗ ಕಾಂಕ್ರೀಟ್ ನಾಡಾಗಿದೆ. ಇಂಥ ಕಾಂಕ್ರೀಟ್ ನಾಡಿನಲ್ಲಿ ನಮ್ಮ ಆರೋಗ್ಯದ ವಿಷಯ ಬಂದಾಗ ಅದು ಅಧೋಗತಿಗೆ ಇಳಿದಿದೆ. ಅದಕ್ಕಾಗಿ ಇಂಥ ಉದ್ಯಾನವನಗಳು ನಮಗೆ ಅತ್ಯವಶ್ಯಕ. ಇಂಥ ಸುಂದರ ಮತ್ತು ಹಲವಾರು ದೊಡ್ಡ ದೊಡ್ಡ ವಿವಿಧ ರೀತಿಯ ಮರಗಳನ್ನು ಹೊಂದಿದಂತಹ ಉದ್ಯಾನವನವನ್ನು ಸಂರಕ್ಷಿಸುವುದು ನಮ್ಮ ಎಲ್ಲ ನಾಗರಿಕರ ಕರ್ತವ್ಯ. ಅದಕ್ಕಾಗಿ ಇಂಥ ಉದ್ಯಾನಗಳನ್ನು ಉಳಿಸಿ ಬೆಳೆಸೋಣ. ಇಲ್ಲಿಯವರೆಗೆ ಬೇಗಂ ತಲಾಬ್ ಬಗ್ಗೆ ಕೇಳಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಷಯಗಳ ಮೂಲಕ ಮತ್ತೆ ಸಂಧಿಸೋಣ. ಧನ್ಯವಾದಗಳು.